ಹಾಯ್ ನಮಸ್ಕಾರ, ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ಕೆಇಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ರಲ್ಲ ಅವ್ರಿಗೆಲ್ಲ ಒಂದು 10 to 15 ಡೇಸ್ ಎಕ್ಸ್ಟೆಂಡ್ ಮಾಡಿದಾರೆ ಅಂತ ಹೇಳ್ಬೋದು ಅಪ್ಲಿಕೇಶನ್ ಹಾಕಕ್ಕೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಾಗಿರೋದು ಸರ್ವರ್ ತುಂಬಾ ಬಿಸಿ ಇತ್ತು, ಎಡಿಟಿಂಗ್ ಆಗ್ತಿರ್ಲಿಲ್ಲ. ಇವೆಲ್ಲ ಪ್ರಾಬ್ಲಮ್ಗಳಿಂದ ಕೆಇ ಡಿಪಾರ್ಟ್ಮೆಂಟ್ ಅವರು ನೆಕ್ಸ್ಟ್ ಈ ಮಂತ್ 14th ತನಕ ಲಾಸ್ಟ್ ಡೇಟ್ ಕೊಟ್ಟವ್ರೆ. ನಿಮ್ಗೆ ಚಲನ್ ಕಟ್ಟಕ್ಕೆ 15th ಗೆ ಲಾಸ್ಟ್ ಇರುತ್ತೆ. ಸೊ ದಯಮಾಡಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲಲ್ಲ ಇವಾಗ ಅಪ್ಲಿಕೇಶನ್ ಎಲ್ಲ ಹಾಕೊಳ್ಳಿ ನೀವು. ಅದ್ರ ಜೊತೆಗೆ ಮತ್ತೆ ಒಂದು 33 ಪೋಸ್ಟ್ ನ ಕಾಲ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಇವೆಲ್ಲ ನೋಡಿದ್ರೆ ಒಂಥರ ಹೆಂಗ್ ಅನ್ಸತ್ತಂದ್ರೆ ಮೇನ್ ಡಿಪಾರ್ಟ್ಮೆಂಟ್ ಈಗ KS ಆಯ್ತಾ, ಈ ತರ ದೊಡ್ಡ ದೊಡ್ಡ ಪೋಸ್ಟ್, ಇಂಪಾರ್ಟೆಂಟ್ ಇರೋ ಪೋಸ್ಟ್, PSI, FDA ಇಂಪಾರ್ಟೆಂಟ್ ಇರೋದು ಇವೆಲ್ಲ ಬಿಟ್ಟು ಈ ಸಣ್ಣ ಕೈಗಾರಿಕೆ ನಿಗಮಗಳಲ್ಲಿ ಕಾಲ್ಫಾರ್ಮ್ ಮಾಡ್ತಿದ್ದಾರೆ ಗೌರ್ಮೆಂಟ್. ಅಂದ್ರೆ ಎಲ್ಲಾರು ಜನ ದುಡ್ಡು ಕಟ್ಲಿ ಅಂತ. ಒಂದ್ ಕಡೆ ಹೆಂಗ್ ಅನ್ಸ್ತೈತೆ ಅಂದ್ರೆ ಎಲ್ಲೋ ಡೌಟ್ ಬರ್ತೈತೆ, ಗೌರ್ಮೆಂಟ್ ಏನಾದ್ರು ದುಡ್ಡು ವಸೂಲಿಗೆ ಇಳ್ಕೊಂಡ್ಬಿಟ್ಟೈತಾ ಅಂತ. ಯಾಕಂದ್ರೆ ಮೇನ್ ಪೋಸ್ಟ್ ಯಾವ್ದು ಕಾಲ್ಫಾರ್ಮ್ ಆಗ್ತಿಲ್ಲ. ಈ ಒಳಗಡೆ ನಿಗಮ ಒಳಗಡೆ ಇರೋ ಪೋಸ್ಟ್ ನ ಕಾಲ್ಫಾರ್ಮ್ ಮಾಡ್ತಿದ್ದಾರೆ. ಅದು ಎಷ್ಟು ಸ್ವಲ್ಪ. ಮೊನ್ನೆ ಹೋಮ್ ಮಿನಿಸ್ಟರ್ ಅವರು ಪೊಲೀಸ್ ಇಲಾಖೆಯಲ್ಲಿ 2 ದಿನದಲ್ಲೇ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗತ್ತೆ 4,500 ಅಂತ ಹೇಳಿ ವಾಪಸ್ ಅಡ್ರೆಸ್ಸೇ ಇಲ್ಲ. ಆಲ್ರೆಡಿ 8 ರಿಂದ 10 ದಿನ ಬಂತು. ಈ ತರ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ ಹುಡುಗರು ಎಲ್ಲಿ ಹೋಗ್ಬೇಕು ಅಂತ ಇನ್ನೊಂದು ಏನಂದ್ರೆ ಸರ್ವರ್ ಸಮಸ್ಯೆ. ನಂಗೆ ಒಂದು ಅರ್ಥ ಆಗ್ತಿಲ್ಲ. ಈಗ ನೀಟು JEE ನಡೆಯುತ್ತೆ, UPSC ನಡೆಯುತ್ತೆ, ಲಕ್ಷಾಂತರ ಕೋಟ್ಯಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ. ಅಂತದ್ನೆಲ್ಲ ಮ್ಯಾನೇಜಬಲ್ ಮಾಡ್ತಾರೆ. ನಮ್ KE ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸರ್ವರ್ ನ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಅಂತ. ಇದು ಮೀಸಲಾತಿನೂ ಏನೋ ನ್ಯೂಸ್ ಬರ್ತೈತೆ. ಒಳ ಮೀಸಲಾತಿ ಏನ್ ಮಾಡಿದ್ರಲ್ಲ ಸರ್ಕಾರ, ಅದ್ರ ಸುಗ್ರೀವಾಜ್ಞೆ ಹೊರಡ್ಸಕ್ಕೆ ಮಿನಿಸ್ಟರ್ ಮಧ್ಯದಲ್ಲೇ ಭಿನ್ನಾಭಿಪ್ರಾಯ ಬರ್ತಿದಾವೆ ಅಂತ. ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟೆ ನಮ್ಗೆ 1 ವರ್ಷ 2 ವರ್ಷ ಹಾಳು ಮಾಡುದು. ಇವಾಗ ಮತ್ತೆ ವಾಪಸ್ ಅವ್ರ ಮಧ್ಯದಲ್ಲೇ ಭಿನ್ನಾಭಿಪ್ರಾಯ ಇದಾವಂತೆ. ಇನ್ನು ಎಷ್ಟು ದಿನ ಮುಂದೆ ಎತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅದ್ರ ಜೊತೆಗೆ ಏನು ಇಂಟರ್ನಲ್ ರಿಸರ್ವೇಶನ್ 56% ಇತ್ತಲ್ಲ, ಅದನ್ನ 57% ಮಾಡಿದಾರೆ. ಇವಾಗ 1% ಜಾಸ್ತಿ ಮಾಡಿದಾರೆ ಇವಾಗ. ಸೊ ಅದನ್ನ ಮತ್ತೆ ಈ ಒಳಗಡೆ ಹೋಗ್ಬಿಟ್ಟು ಇವಾಗ ಅಪ್ರೂವಲ್ ಆಗಿ ವಾಪಸ್ ಹೊರಗಡೆ ಬರ್ಬೇಕಂದ್ರೆ ಮತ್ತೆ ಲೇಟ್ ಆಗತ್ತೆ. ಇಲ್ಲಿ ಸರ್ಕಾರ ನೋಡಿದ್ರೆ ಹೆಂಗ್ ಅನಿಸ್ತೈತಂದ್ರೆ ಕಾಲಹರಣ ಮಾಡುವ, ಎಷ್ಟಾಗತ್ತಷ್ಟು ಕಾಲಹರಣ ಮಾಡುವ ಅಂತ, ಏನೋ ಒಂದು ನೆಪ ಹೇಳ್ಬಿಟ್ಟು ಮುಂದೆ ಹಾಕುವ ಅಂತ ಹೇಳಿ. ಹಿಂಗೆ ಮಾಡಿದ್ರೆ ನಿಮ್ಗೆ ಮೊನ್ನೆ ಧಾರವಾಡದಲ್ಲಿ ಗಲಾಟೆ ಆಗಿತ್ತಲ್ಲ, ಈ ತರ 4ರಷ್ಟು ಒಂದು ಗಲಾಟೆ ಆದಾಗ್ಲೇ ನಿಮ್ಗೆ ಅರ್ಥ ಆಗತ್ತೆ ಅನ್ಕೋತೀವಿ ನಾವು. ಯಾಕಂದ್ರೆ ಯಾರಿಗೇ ಆಗ್ಲಿ ಒಂದು ಪೇಷನ್ಸಿ ಅಂತ ಇರುತ್ತೆ. ಆ ಪೇಷನ್ಸಿ ಎಲ್ಲಿ ತನಕ ಇರುತ್ತೆ ಅಂದ್ರೆ ಅದಕ್ಕೊಂದು ತಾಳ್ಮೆ ಅಂತ ಇರುತ್ತೆ. ಸೊ ದಯಮಾಡಿ ಸರ್ಕಾರಕ್ಕೆ ಹೇಳ್ತೀನಿ, ಇವೆಲ್ಲ ಹುಚ್ಚತನ ಬಿಟ್ಬಿಟ್ಟು ದಯಮಾಡಿ ನೋಟಿಫಿಕೇಶನ್ ಮಾಡಿ ಮೇನ್ ಇರೋದು. ಅದ್ರ ಜೊತೆಗೆ ಈ ಅಪ್ಲಿಕೇಶನ್ ಫೀಸ್ ನ ಕಮ್ಮಿ ಮಾಡಿ. ಫಸ್ಟ್ ಒಂದೊಂದು ಪೋಸ್ಟ್ ಗೆ 750 ರೂಪಾಯಿ ಕಿತ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಹೊರಗಡೆ ಬರೋಷ್ಟಲ್ಲಿ ಹುಡುಗ ಎಲ್ಲಾ ಅಪ್ಲಿಕೇಶನ್ ಹಾಕಿ ಹೊರಗಡೆ ಬರೋಷ್ಟಲ್ಲಿ ಹುಡುಗ 4 ರಿಂದ 5 ಸಾವಿರ ಕೊಡ್ತಾವನೆ. ಅದೇ ಹೈದರಾಬಾದ್ ಕರ್ನಾಟಕದವ್ರು 8 ರಿಂದ 9 ಸಾವಿರ ಕಟ್ಟಬೇಕಾಗೈತೆ. ಒಂದ್ ಕಡೆ ನೋಡಿದ್ರೆ ದುಡ್ಡು ವಸೂಲಿ ಮಾಡ್ತಿದ್ದೀರಾ ಅಂತ ಅನಿಸ್ತೈತೆ. ಏನ್ ಅಂತ ಹೇಳುವಂತ ಪೋಸ್ಟ್ಗಳು ಇಲ್ಲ ಇವು. ಅದೆಲ್ಲ ಆಗ್ಲಿ ಆಯ್ತಾ, ಹೋಗ್ಲಿ, 1000 ಕಟ್ಟಿದ್ವಿ ನಾವು. ಏನಪ್ಪಾ 6 ತಿಂಗಳಲ್ಲಿ ಎಲ್ಲಾ ಪ್ರೋಸೆಸ್ ಮುಗಿಸ್ಬಿಟ್ಟು ಕಾಲ್ ಲೆಟರ್ ಕೊಡ್ತೀರಾ? ಅದು ಆಗ್ತಿಲ್ಲ. 3-4 ವರ್ಷ ಕಾಯಿಸ್ತಿದ್ದೀರಾ. ಹಿಂಗಾದ್ರೆ ಹುಡುಗರು ಎಲ್ಲಿ ಹೋಗ್ಬೇಕು ಅಂತ. ಸೊ ಇದ್ರ ಮುಂದೆ ಏನಾದ್ರು ಇನ್ಫಾರ್ಮೇಶನ್ ಬಂದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.